ನಮಸ್ಕಾರ ಐದ್ರಣ್ಣ. ಸೊ ನಾವು ಇವತ್ತು ನಿಮ್ಮ ತೋಟಕ್ಕೆ ಬಂದಿದ್ದೀವಿ. ಹಲಸಿನ ಗಿಡ ಹಾಕಿರೋದ್ರಿಂದ ಈ ಹಲಸಿನ ಗಿಡನ ನಾವು ಬಂದು ನಿಮಗೆ ರೆಕಮೆಂಡ್ ಮಾಡುವಾಗ ಇದೆಲ್ಲ ಎಲ್ಲಿ ಬರುತ್ತೆ ಅಂತ ಹೇಳಿದ್ವಿ. ಆದರೆ ಇವತ್ತು ಕಣ್ಣಾರೆ ನೀವು ನೋಡ್ತಾ ಇದ್ದೀರಾ, ಕಾಯಿ ಬಿಡ್ತಾ ಇದೆ. 6 ತಿಂಗಳಿಗೆ ಕಾಯಿ ಚಾಲೂ ಆಗತ್ತಂದಾಗ ಬರೋಲ್ಲ ಅಂತ ಹೇಳಿದ್ವಿ. ಇವತ್ತು 6 ತಿಂಗಳಿಗೆ, ಅದಕ್ಕೆ 6 ತಿಂಗಳಿಗಿಂತ ಮುಂಚೆನೇ ಕಾಯಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ನಿಮಗೇನು ಖುಷಿ ಆಗ್ತಾ ಇದೆಯಾ, ಹೇಗೆ ಏನು? ಖುಷಿ ಆಗ್ತದೆ, ಯಾಕಂದರೆ ರಿಸಲ್ಟ್ ನೋಡ್ತಾ ಇದೀವಲ್ಲ. ಖಂಡಿತ ಮೊದಲು ಅನುಮಾನ ಇತ್ತು, ಆಗುತ್ತೆ ಏನೋ ಇಲ್ವೋ ಅಂತ. ಈಗ ನೋಡಿ ಅದಕ್ಕೊಂದು ಒಂದು ಗಿಡದಲ್ಲಿ ಸುಮ್ಮನೆ ಬಿಟ್ಟಿದ್ದೀನಿ. ಅದರಲ್ಲಿ ಒಂದು 5-7 ಕಾಯಿ ಬಿಟ್ಟಿತ್ತು. ಅದರಲ್ಲಿ ಎಲ್ಲ ಮುರಿದಾಕಿ ಸುಮ್ಮನೆ 2 ಬಿಟ್ಟಿದ್ದೀನಿ ನೋಡೋಣ ಅಂತ. ನಿಮಗೆ ನಮಗೆ 100% ಗ್ಯಾರಂಟಿ ಆಯಿತು. ಈಗ ಮುಂದೆ ವರ್ಷಕ್ಕೆ ಒಳ್ಳೆ ಬೆಳೆ ಬರೋದ್ರಲ್ಲಿ ಅನುಮಾನ ಇಲ್ಲ ಅಂತ. ಮತ್ತೆ ಒಳ್ಳೆ ಕಂಪ್ನಿ ಇದು. 2 ವರ್ಷ ನೀವು ಬೆಳೆಸ್ರಿ, ಅದನ್ನು ಕಟ್ ಮಾಡಿ ಹಾಕಿ ಅಂತ ಹೇಳಿದ್ವಿ. 2 ವರ್ಷಕ್ಕೆ ಈ ಮರ ಎಲ್ಲ ಗ್ರೋತ್ ಆದಮೇಲೆ 3ನೇ ವರ್ಷಕ್ಕೆ ನೀವು ನೀರು ಗೊಬ್ಬರ ಏನೂ ಹಾಕೋಂಗಿಲ್ಲ. ಅದ್ರ ಪಾಡಿಗೆ ಅದು ಬೆಳೀತಾ ಇರುತ್ತೆ, ಇಡೀ ವರ್ಷ ಫಸಲು ಕೊಡ್ತಾ ಇರುತ್ತೆ. ಆವಾಗ ಇನ್ನೂ ಸಂತೋಷ ಆಗುತ್ತೆ. ಈಗ ಬೆಳೆದಿದ್ರಲ್ಲ, ಏನು ಅನಿಸುತ್ತೆ ನಿಮಗೆ? ಇಲ್ಲ, ಖುಷಿ ಆಗುತ್ತೆ. ಈಗ ಈ ಬೆಳವಣಿಗೆನೂ ಇಷ್ಟು ಬೇಗ ಗಿಡ ಬೆಳೀತಾ ಇದೆಯಲ್ಲ, ಅದು ನೋಡಿ ಸಂತೋಷ ಆಗುತ್ತೆ. ಯಾಕಂದರೆ ಬೇರೆ ಯಾವುದೇ ಬೆಳೆಯೋಕೆ ಹೋದರೂ 5-6 ವರ್ಷ ಬೇಕೇ ಬೇಕು. ಅದರಿಂದ ಭಾಳ ಕಷ್ಟ ಇದೆ. ಆದರೆ ಆ ಲೆಕ್ಕ ನೋಡಿ ಇದೇನು ಅಂತ ಕಷ್ಟದ ಕೆಲಸನೂ ಅಲ್ಲ. ನಾವು ಅಂಥ ಶ್ರಮನೂ ಪಟ್ಟಿಲ್ಲ ಇದು ಹಿಂದೆ. ನಾವು ಬೇರೆ ಈ ಅಡಿಕೆ ತೆಂಗಿಗೆಲ್ಲ ಶ್ರಮ ಪಡ್ತೀವಲ್ಲ, ಆ ಲೆಕ್ಕ ಮಾಡಿದರೆ ಇದಕ್ಕೆ ಏನಿಲ್ಲ, ಲೆಕ್ಕಕ್ಕೆ ಇಲ್ಲ. ಇದು ಅದೇ ರೀತಿ ಆ ರೀತಿ ಅಷ್ಟೊಂದು ಕಷ್ಟಪಟ್ಟರೆ ಇನ್ನೂ ಇನ್ನೂ ಚೆನ್ನಾಗಿ ಬರುತ್ತೆ. ಓಕೆ. ಈಗ ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನೀವು ಪ್ರಥಮವಾಗಿ ಇದನ್ನು ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ? ಅದು ನಾನು ಹಲಸಿನ ಮೇಲೆ ಮೊದಲಿಂದ ವ್ಯಾಮೋಹ. ಅಲ್ಲಿ ಹುಲಿಕೆರೆ ತೋಟ ಇದೆ, ಅಲ್ಲಿ ಹಲಸೆಲ್ಲ ಬೆಳೆದಿದ್ದೀನಿ. ಮತ್ತು ನಾನು ಮಧ್ಯೆ ಹಲಸಿನ ವ್ಯಾಪಾರನೂ ಮಾಡಿದ್ದೀನಿ. ಹಲಸಿನ ಹಣ್ಣು ತೊಗೊಂಡು ನಾನು ಹೊರಗಡೆ ಎಲ್ಲ ಪೂನಾ ಎಲ್ಲ ಮಾಡಿದ್ದೀನಿ. ಆದಾಯನೂ ಆಗಿದೆ ಆವಾಗ. ಅಂದರೆ ಇದು ಹಲಸು ಇದು ವರ್ಷದಲ್ಲಿ 10 ತಿಂಗಳು ಬಿಡುತ್ತೆ ಅಂತ ಕೇಳಿದಾಗ ನನಗೆ ಆಶ್ಚರ್ಯ ಆಯಿತು. ಯಾಕಂದರೆ ಹಲಸು ಸೀಸನ್ನಲ್ಲೇ ಬರುತ್ತೆ, 2 ತಿಂಗಳಿಂದ 3 ತಿಂಗಳು ಸಿಗುತ್ತೆ ಅಷ್ಟೇ. ಆಮೇಲೆ 9 ತಿಂಗಳು ಹಲಸು ಸಿಗೋಲ್ಲ. ಇದು ಅದಕ್ಕೆ ಆಪೋಸಿಟಾಗಿ 9 ತಿಂಗಳು ಇದು ಆ ಬೆಳೆ ಬರುತ್ತೆ ಅಂದಾಗ ಇದು ಆ ಟೈಮಲ್ಲಿ ಡಿಮ್ಯಾಂಡ್ ಇರುತ್ತೆ ಹಲಸಿಗೆ. ಈ ಹಲಸಿನ ಸೀಸನ್ ಮುಗೀತೀಗ. ಈಗ ಹಲಸು ಎಲ್ಲರೂ ಮಾರ್ತೀರ ಅಂದರೆ ಡಿಮ್ಯಾಂಡ್ ತೊಗೊಳ್ತಾರೆ ಜನ. ಹಾಗಾಗಿ ಇದಕ್ಕೆ ಒಳ್ಳೆ ಡಿಮ್ಯಾಂಡ್ ಬರ್ಬೋದಲ್ಲ ಅಂತ ನೋಡೋಣ ಅಂತ ಒಂದು 300 ಗಿಡ ಹಾಕಿದ್ದೀನಿ. ಇದು ಆದಾಯ ಶುರು ಆದಮೇಲೆ ಇನ್ನೂ ಸುಮಾರು ಮಾಡೋ ಇದೆ ಅವಕಾಶನೂ ಇದೆ, ಆಸೆನೂ ಇದೆ ಮಾಡಬೇಕಂತ ಇದೆ. ಓಕೆ. ಹಾಗಾದರೆ ಇಡೀ ಕರ್ನಾಟಕದ ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ರೈತರು ನಾನು ಹೇಳ್ತೀನಿ, ಪ್ರತಿಯೊಬ್ಬರು ರೈತರು ಇದು ಬೆಳಿಬೇಕಿದೆ. ಕನಿಷ್ಠ ಕಮ್ಮಿ ಒಂದು ಎಕರೆಗಾದರೂ ಹಾಕೋಬೇಕಿದೆ. ಯಾಕಂದರೆ ಅಷ್ಟು ಕೆಲಸನೂ ಅಲ್ಲ, ಇವತ್ತು ನೀರು ಕೇಳಲ್ಲ. ಆಮೇಲೆ ಜಾಸ್ತಿನೂ ಇಲ್ಲ, ಒಂದು 2 ವರ್ಷ ಸಾಕ್ಬಿಟ್ರೆ ಸಾಕು. ಆಮೇಲೆ ನೀರು ಕೇಳಲ್ಲ, ಗೊಬ್ಬರ ಕೇಳಲ್ಲ. ಆಮೇಲೆ ಯಾಕಂದರೆ ಆವಾಗ 50 ಅಡಿ ಆಳದಲ್ಲಿ ಹೋಗುತ್ತೆ ನೀರು. ಅದನ್ನೇ ಈಗ ನಮ್ಮ ತೋಟಗಳೆಲ್ಲ ಗಿಡ ಇದಾವಲ್ಲ, ಅದಕ್ಕೆ ನಾವು ನೀರು ಕೊಡ್ತೀವ, ಗೊಬ್ಬರ ಕೊಡ್ತೀವ, ಏನು ಕೊಡಲ್ಲ, ಅದು ಬಿಡ್ತಾ ಇರುತ್ತಲ್ಲ. ಹಾಗೆ ಇದುವೇ 2 ವರ್ಷ ಕಷ್ಟಪಟ್ಟುಬಿಟ್ರೆ ಆಮೇಲೆ 30 ವರ್ಷದ ತನಕ ಮತ್ತೆ ನಾವು ಗೊಬ್ಬರ ಹಾಕೋಂಗಿಲ್ಲ, ನೀರು ಕಟ್ಟೋಂಗಿಲ್ಲ. 30 ವರ್ಷ ತನಕ ಅದಕ್ಕೆ ಬರ್ತಾನೆ ಇರುತ್ತೆ ಆದಾಯ. ಬೇರೆ ತೋಟಗಳಿಗೆ ಎಲ್ಲ ಕಂಪೇರ್ ಮಾಡಿದರೆ ಅಡಿಕೆ ಆಗಲಿ, ತೆಂಗಾಗಲಿ, ಬಾಳೆ ಆಗಲಿ, ಅದಕ್ಕೆ ನೀರು ಬೇಕು, ಗೊಬ್ಬರ ಬೇಕು. ನೀರು ಒಂದ್ಸರಿ ಕಮ್ಮಿ ಆಗಿಬಿಟ್ರೆ ಫಸಲು ಹೋಗ್ಬಿಡುತ್ತೆ. ಆಮೇಲೆ ಕಷ್ಟಪಡ್ತಾನೆ ಇರಬೇಕಂತೆ. ವರ್ಷ ಎಲ್ಲ ಕಷ್ಟಪಟ್ಟರೆ ಅದಕ್ಕೆ ಬರುತ್ತೆ. ಅಂದರೆ ಅಂಥ ದೊಡ್ಡ ಪ್ರಮಾಣದಲ್ಲೂ ದುಡ್ಡು ಬರೋಲ್ಲ. ಒಂದು ಎಕರೆ ಅಡಿಕೆಗೆ 2 ಲಕ್ಷ ಖರ್ಚು ಮಾಡಬೇಕು. 5 ಲಕ್ಷಕ್ಕೂ ಅಡಿಕೆ ಆದರೂ 2 ಲಕ್ಷ ಖರ್ಚಾಗತ್ತೆ, 3 ಲಕ್ಷ ಉಳ್ಕೊಳ್ಳುತ್ತೆ. ತೆಂಗಿಗೂ ಸಹ ಒಂದು ಎಕರೆ ತೆಂಗಿಗೆ 1 ಲಕ್ಷ ಆದರೂ ಖರ್ಚು ಮಾಡಬೇಕು. 1.5 ಲಕ್ಷ 2 ಲಕ್ಷ ರೂಪಾಯಿ ಈ ರೇಟಲ್ಲಿ 2 ಲಕ್ಷ ರೂಪಾಯಿ ಕಾಯಿ ಆಗ್ಬೋದು ಅಷ್ಟೇ. ಅದರಲ್ಲಿ ಲೆಕ್ಕ ಹಾಕ್ಬಿಟ್ರೆ ಇದರಲ್ಲಿ 10ರಿಂದ 15 ಲಕ್ಷ ಆದಾಯ ಬರುತ್ತೆ ಅಂತ ಕಂಪನಿಯವರು ಹೇಳ್ತಿದ್ದಾರೆ. ನೋಡಿದರೆ ಎಲ್ಲ ರೈತರು ಬೆಳೆದರೆ ಅನುಕೂಲ ಆಗುತ್ತೆ. ಎಲ್ಲ ರೈತರು ಕನಿಷ್ಠ ಕಮ್ಮಿ ಅಂದರೆ 1 ಎಕರೆ ಆದರೂ ಒಬ್ಬ ರೈತ ಬೆಳೆದರೆ ಆರ್ಥಿಕವಾಗಿ ಸಬಲನಾಗ್ತಾನೆ ರೈತ ಅಂತ ನನಗೆ ಅನಿಸುತ್ತೆ. ಓಕೆ, ಥ್ಯಾಂಕ್ ಯು ಅಣ್ಣ. ನೋಡಿ, ಇಷ್ಟೆಲ್ಲ ಈಗೆಲ್ಲ ಬೆಳೆದಿರೋದು ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ. ನಮ್ಮಲ್ಲಿ ಮಾದರಿ ರೈತರಾಗಿದ್ದಾರೆ ಹೈದರಣ್ಣವರು. ಇವತ್ತು ನಮ್ಮ ಕಂಪ್ನಿಯಿಂದ, ಇದು ಕರ್ನಾಟಕದ ಕಂಪ್ನಿ, ನಮ್ಮ ಗ್ರೀನ್ವಿನ್ ಕಂಪ್ನಿಯಿಂದ ಇವತ್ತು ಎಲ್ಲ ಕಡೆಯೂ ಕರ್ನಾಟಕದಲ್ಲಿ ಬೆಳೆಸಬೇಕು ಅಂತ ಒಂದು ಹೋರಾಟ ನಡೀತಾ ಇದೆ. ಮತ್ತು ಇದರಲ್ಲಿ ಭಾಳ ಮಾರ್ಕೆಟಿಂಗ್ ಇದೆ. ಇವತ್ತು ಹಲಸಿನ ಕಾಯಿಯಿಂದ ತುಂಬಾ ಕಾಯಿಲೆಗಳು ವಾಸಿ ಆಗುತ್ತೆ, ಇಮ್ಯುನಿಟಿ ಆಗುತ್ತೆ. ಮತ್ತು ಇದರಲ್ಲಿರುವಂಥದ್ದು ಎಲ್ಲ ವಿಟಮಿನ್ಸ್ ಎಲ್ಲ ಒಳ್ಳೆ ಚೆನ್ನಾಗಿದೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಇದು ಫಾರಿನ್ ಇಲ್ಲ, ಊಟಕ್ಕೆ ಬೆಳೆಸ್ತಾರೆ. ಮತ್ತು ಏನು ಮಟನ್ನಲ್ಲಿ ಉಪಯೋಗಿಸಿ ಮಾಡುವಂಥ ಎಲ್ಲ ಐಟಮ್ಸನ್ನು ಇದರಲ್ಲಿ ಮಾಡುವಂಥದ್ದಾಗಿದೆ. ಹೀಗಾಗಿ ಇದನ್ನು ತುಂಬ ಡಿಮ್ಯಾಂಡ್ಸ್ ಇರೋದ್ರಿಂದ ಎಲ್ಲ ಕಡೆಯೂ ಎಲ್ಲರಿಗೂ ಅವೈಲೇಬಲ್ ಇದೆ. ಮಾನವ ಕುಲ ಬೆಳೆಸೋದು ಒಂದಲ್ಲ, ಇದನ್ನು ಮರ ಬೆಳೆಸಿದರೆ ಒಂದು ಪರಿಸರ ಬೆಳೆಸಂಗೆ ಆಗುತ್ತೆ. ಮತ್ತು ಅದ್ರ ಜೊತೆಯಲ್ಲಿ ಆರೋಗ್ಯ ಕೊಡೋಂಗೆ ಆಗುತ್ತೆ. ಆಮೇಲೆ ರೈತರಿಗೆ ಒಳ್ಳೆ ಇಳುವರಿ ಕೊಡೋಂಗೆ ಆಗುತ್ತೆ. ಇನ್ಕಮ್ಮು ಜಾಸ್ತಿ. 15-20 ಲಕ್ಷ ಅಂದರೆ ಕಡಿಮೆ ಅನ್ನಲ್ಲ ಒಂದು ಎಕರೆಗೆ. ರೈತ ಏನು ಅದಕ್ಕೆ ರಿಸ್ಕ್ ತೊಗೊಳ್ದಲೆ 3 ವರ್ಷದ ನಂತರ ಅವನು 30-40 ವರ್ಷ ಇನ್ಕಮ್ ತೊಗೋತಾನಂದರೆ ಒಂದು ಗುಡ್ ಅಲ್ಲ. ಹಾಗಾಗಿ ಎಲ್ಲ ರೈತರು ಬೆಳೀಲಿ ಅಂತೇಳಿ ಹೇಳ್ತೀನಿ. ನಮಸ್ಕಾರ.